ಭಾರತೀಯ ಬೌದ್ಧ ಮಹಾಸಭಾ ತಾಲೂಕು ಸಮಿತಿ ವತಿಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ 23ನೇ ತಾರೀಕು ಏನು ಬುದ್ಧ ಪೂರ್ಣಿಮಾ ಕಾರ್ಯಕ್ರಮ ನಡೀತು, ಆ ಕಾರ್ಯಕ್ರಮಕ್ಕೆ ನೀವೆಲ್ಲ ಕೈ ಜೋಡಿಸಿ ಭಾಳ ಒಂದು ಶ್ರಮಪಟ್ಟು ನಮಗೆ ಒಂದು ಯಶಸ್ವಿ ಆಗಂಥ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಾನು ಸತ್ಯ ಹೇಳ್ಬೇಕಂದ್ರೆ ಅದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಸತ್ಯ ಹೇಳ್ಬೇಕಂದ್ರೆ ಒಂದು ರೀತಿ ಭಯ ಇತ್ತು ಆ ದಿನ, ಯಾಕಂದರೆ ಮೆರವಣಿಗೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ನಾವಿಷ್ಟೆಲ್ಲ ಜನ. ಬುದ್ಧ ಪೂರ್ಣಿಮಾ ಅಂದರೆ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡೋಂಥ ಒಂದು ಕಾರ್ಯಕ್ರಮ. ನಮ್ಮ ತಾಲೂಕಿನಲ್ಲಿ ಕರೆದು ಎಲ್ಲಾದರೂ ಕಮ್ಮಿ ಜನ ಆಗೋದ್ರೆ ಎಲ್ಲಿ ಬೇರೆಯವರು ನೋಡಿಬಿಟ್ಟು ಅವಮಾನ ಆಗುತ್ತೋ ನಮ್ಮ ಜನಾಂಗಕ್ಕೆ. ಬುದ್ಧನ ಹೆಸರಲ್ಲಿ ಇವರು ಕಾರ್ಯಕ್ರಮ ಮಾಡಿದ್ದಾರೆ, ಅದಕ್ಕೆ ಕಾರ್ಯಕ್ರಮ ಯಶಸ್ವಿ ಮಾಡೋಕ್ಕಾಗಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಆಗೋಗುತ್ತೆ ಅಂತ ಭಯದಿಂದ ಇದ್ದೆ. ಆದರೆ ಆ ದಿನ ಹೆಚ್ಚು ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ರಿ, ನಿಜವಾಗ್ಲೂ ಸಂತೋಷ ಪಡೋಂಥ ವಿಚಾರ. ನೋಡಿ, ನೀವು ಬೇರೆ ಜಿಲ್ಲೆಗಳು ನೋಡಿದಾಗ ಚಾಮರಾಜನಗರ ಇರ್ಬೋದು, ಬೀದರ್ ಇರ್ಬೋದು, ನಮ್ಮ ಬಳ್ಳಾರಿ ಇರ್ಬೋದು, ಗುಲ್ಬರ್ಗ, ಇಲ್ಲೆಲ್ಲ ಒಂದು ಸಣ್ಣ ಮೆಸೇಜ್ ಕೊಟ್ರೆ ಜಾಸ್ತಿ ಅರಿವು ಇದೆ. ಬೌದ್ಧ ಧರ್ಮದ ಒಂದು ಮೆಸೇಜ್ ಕೊಟ್ರೆ ಹೆಚ್ಚು ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾರೆ. ಅವರ ಕುಟುಂಬ ಸಮೇತ ಅವರು ಮೆಸೇಜ್ನಿಂದ ಎಲ್ಲರೂ ಸೇರಿ ಸಾವಿರಾರು ಜನ. ಆದ್ರೆ ನಮ್ಮ ಕ್ಷೇತ್ರದಲ್ಲಿ ಆದ್ರೆ ಬಾಬಾ ಸಾಹೇಬ್ ವಿಚಾರಗಳು ತಲುಪಿಲ್ಲ ಅಂತ ವಿಚಾರ ಬಂದ್ರೆ, ಆದ್ರೆ ಬೌದ್ಧ ಧರ್ಮದ ಒಂದು ಅವೇರ್ನೆಸ್ಸು ಇಲ್ಲಿ ಕಮ್ಮಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವೆಲ್ಲ ಅನುಯಾಯಿಗಳೇ, ಆದ್ರೆ ನಿಜವಾಗ್ಲೂ ಅನುಯಾಯಿಗಳು ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅನುಯಾಯಿಗಳಂದ್ರೆ ನಾವು ಬಾಬಾ ಸಾಹೇಬ್ ನಡೆದಿರೋಂಥ ಹೆಜ್ಜೆನಲ್ಲಿ ನಡಿಬೇಕು, ಅದು ತೋರಿಸಿದ ದಾರಿನಲ್ಲಿ ನಾವು ಆ ಗುರಿ ಇಟ್ಕೊಂಡು ನಡೆದ್ರೆ ನಿಜವಾದ ಅನುಯಾಯಿಗಳು. ನಾವೆಲ್ಲ ಆಚರಣೆ ಮಾಡ್ತೀವಿ, ಆದರೆ ಅನುಯಾಯಿಗಳಾಗಿಲ್ಲ. ಅನುಯಾಯಿಗಳಾಗಬೇಕು ಅಂದರೆ ಬೌದ್ಧ ಧರ್ಮ ಸಂಬಂಧಪಟ್ಟಂಗೆ ಬಾಬಾ ಸಾಹೇಬರು ಹೇಳ್ತಾರೆ, ನಾನು ಹಿಂದುವಾಗಿ ಹುಟ್ಟಿದ್ದೀನಿ, ಹಿಂದುವಾಗಿ ಸಾಯಲ್ಲ ಅಂತ. ಇದು ಅವರು ಘೋಷಣೆ ಭಾಳ ಫೇಮಸ್ ಅಂತ ಹೇಳ್ಬೋದು. ಆದರೆ ಇದಕ್ಕಿಂತ ಮುಂಚೆ ಅವರು ಹಿಂದೂ ಧರ್ಮದಲ್ಲಿ ಎಲ್ಲ ರೀತಿ ಸುಧಾರಣೆ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಇದಕ್ಕೆ ಉದಾಹರಣೆ, ಕ್ಯಾಬಿನೆಟ್ನಲ್ಲಿದ್ದಾಗ ಹಿಂದೂ ಕೋಡ್ನ ತರ್ತಾರೆ ಅವ್ರು ಹೇಳ್ತಾರೆ, ಸಂವಿಧಾನಕ್ಕಿಂತ ನಾನು ಮುಖ್ಯವಾಗಿ ಇದರಲ್ಲಿ ಹೆಚ್ಚಾಗಿ ಒಂದು ಶ್ರಮ ಪಟ್ಟು ಈ ಒಂದು ಹಿಂದೂ ಕೋಡ್ನ ಏನು ಡ್ರಾಫ್ಟ್ ಮಾಡಿದ್ದೀನಿ. ಇದು ಅತಿ ಮುಖ್ಯವಾದದ್ದು, ಯಾಕಂದರೆ ಹಿಂದೂ ಧರ್ಮದ ಸುಧಾರಣೆ ಇದೆ. ಏನಾದರೂ ಅಸಮಾನತೆ ಇದ್ದರೆ, ಇಲ್ಲ ಜಾತಿ ವ್ಯವಸ್ಥೆ ಇದ್ದರೆ, ಇಲ್ಲ ಇಂಟರ್ ಕಾಸ್ಟ್ ಮ್ಯಾರೇಜು, ಇದೆಲ್ಲ ಲಾಸ್ನ ತಂದು ಸುಧಾರಣೆ ಮಾಡೋಂಥ ಒಂದು ಲಾ ಅಂತ ಹೇಳ್ತಾರೆ. ಆದರೆ ಏನಾಗುತ್ತೆ, ನೆಹರು ಫಸ್ಟು ಒಪ್ಕೊಳ್ತಾರೆ, ಹೌದು ಇದನ್ನ ತಂದರೆ ಒಳ್ಳೆಯದು, ಸುಧಾರಣೆ ಆಗುತ್ತೆ ಹಿಂದೂ ಧರ್ಮ ಅಂತ ಹೇಳಿಬಿಟ್ಟು ಕೊನೆ ವಿರೋಧ ಆದಾಗ ಅವರು ಇಲ್ಲ ಬೇಡ ಅಂತ ಡ್ರಾಪ್ ಮಾಡ್ತಾರೆ. ಡ್ರಾಪ್ ಆದಾಗ ಬಾಬಾ ಸಾಹೇಬರು ಭಾಳ ಚಿಂತೆಯಾಗಿ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಪಟ್ಟರು ನಾವು ಸುಧಾರಣೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೇಸರ ಆಗಿ ಅವರು ಕೊನೆ ನಿರ್ಧಾರಕ್ಕೆ ಬರ್ತಾರೆ. ಯಾಕೋ ಜಾತಿ ವ್ಯವಸ್ಥೆಯಲ್ಲಿ ನಮಗೆ ಬೆಲೆ ಇಲ್ಲ, ಮುಂದೆ ದಿನಗಳು ಅಭಿವೃದ್ಧಿ ಆಗಬೇಕು ನಮ್ಮ ಜನಾಂಗ ಅಂದರೆ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅಂತೇಳಿ ಆಮೇಲೆ ಅವರು ಏನು ಬುದ್ಧಿಸ್ಟ್ ಮೂವ್ಮೆಂಟ್ನ ಚಾಲನೆ ಮಾಡ್ತಾರೆ. ಆಮೇಲೆ ಸೇರಿಸಿ ನಾಗ್ಪುರ್ನಲ್ಲಿ ನಿಮಗೆಲ್ಲ ಗೊತ್ತಿರೋದು, ಲಕ್ಷಾಂತರ ಜನ ಸೇರಿಸಿ ಒಂದು ದೊಡ್ಡ ಕ್ರಾಂತಿ ಮಾಡ್ತಾರೆ. ಅಂಥ ಒಂದು ದೊಡ್ಡ ಸಾಮಾನ್ಯ ವ್ಯಕ್ತಿ ಅಲ್ಲ, ಇಡೀ ಪ್ರಪಂಚ ಒಪ್ಕೊಳ್ಳೋಂಥ ವ್ಯಕ್ತಿ. US ಅವ್ರನ್ನ ರೆಕಗ್ನಿಷನ್ ಕೊಟ್ಟಿರೋಂಥ ಕೊಲಂಬಿಯಾ ಯೂನಿವರ್ಸಿಟಿ ಅವ್ರಿಗೆ ಒಂದು ರೆಕಗ್ನಿಷನ್ ಕೊಟ್ಟಿದೆ, ಬೇರೆ ಬೇರೆ ದೇಶಗಳು ಕೊಟ್ಟಿದೆ. ಅಂಥ ಒಂದು ವ್ಯಕ್ತಿ, ವಿಚಾರವಂತರು, ಆಮೇಲೆ ಕೆಳಮಟ್ಟದಿಂದ ಬಂದಿರೋಂಥ ವ್ಯಕ್ತಿ ಇವತ್ತು ಅಂಥ ನಿರ್ಧಾರ ತಗೊಳ್ತಾರೆ ಅಂದರೆ ನಾವು ಅವರು ಏನೋ ಒಂದು ಕಾರಣ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅಂದರೆ ಏನೋ ಒಂದು ಸರಿಯಾದ ನಿರ್ಧಾರ ತಗೊಂಡಿದ್ದಾರೆ ಅಂತ ನಾವು ಕಣ್ಣು ಮುಚ್ಕೊಂಡು ನಂಬಬೇಕಾಗಿದೆ. ಆದರೆ ಅನುಯಾಯಿಗಳಂತೀವಿ, ನಾವು ನಂಬೋಕ್ಕಾಗ್ತಾಯಿಲ್ಲ, ಅವ್ರ ದಾರಿನಲ್ಲಿ ನಡೆಯೋಕ್ಕೂ ಆಗ್ತಾಯಿಲ್ಲ. ಇದು ದುರಂತ. ನೋಡಿ, ಏನು ಬಾಬಾ ಸಾಹೇಬರು
ಇವಾಗ ಏನಾಗಿದೆ, ಒಂದು ಕಡೆ ಮನು ಸಮಾಜ ಅಂತ ಹೇಳ್ಬೋದು, ಇನ್ನೊಂದು ಕಡೆ ಬಾಬಾ ಸಾಹೇಬರು ಕಟ್ಟಿದಂಥ ಸಮಾಜ. ಮನು ಸಮಾಜ ಅಂದರೆ ಇಲ್ಲಿ ಅಸ್ಪೃಶ್ಯತೆ ಇರೋಂಥ ಸಮಾಜ, ಅಸಮಾನತೆ ಇರೋಂಥ ಸಮಾಜ, ಮತ್ತು ಮೂಢನಂಬಿಕೆಗಳು ಇರೋಂಥ ಸಮಾಜ, ದಾಖಲೆ ಇಲ್ಲದೇ ಇರೋಂಥ ಒಂದು ಇತಿಹಾಸನ ನಾವು ನಂಬ್ತಾ ಇದ್ದೀವಿ. ಪುರಾಣ ಹೇಳ್ಕೊಂಡು ದಾಖಲೆ ಇಲ್ಲದೇ ಇರೋಂಥದ್ದು ಇದು. ಎಲ್ಲೂ ಕೂಡ ಕರೆಕ್ಟಾಗಿ ಒಂದು ರೆಕಾರ್ಡ್ ಇಲ್ಲ. ಅಂಥ ಒಂದು ಸಮಾಜನ ನಾವು ನಂಬಬೇಕು. ಇಲ್ಲ ಬಾಬಾ ಸಾಹೇಬರು ಕೊಟ್ಟಿರೋಂಥ ಒಂದು ಸಮಾನತೆ ಇರೋಂಥ ಸಮಾಜ, ಒಂದು ಭ್ರಾತೃತ್ವ ಇರೋಂಥ ಸಮಾಜ, ಇಲ್ಲ ಸಹೋದರತೆ, ಹಾಗೆ ವೈಜ್ಞಾನಿಕವಾಗಿ ಬೆಳೆಸೋಂಥ ಒಂದು ಸಮಾಜ ನಾವು ಯೋಚನೆ ಮಾಡಬೇಕು. ಇದೆರಡು ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಮನು ಸಮಾಜಕ್ಕೆ ಬಲ ಕೊಡ್ತಾ ಇದ್ವಿ. ಈ ನಾವು ಮೂಢನಂಬಿಕೆಗಳನ್ನ ನಂಬ್ಕೊಂಡು, ಪುರಾಣಗಳನ್ನ ನಂಬ್ಕೊಂಡು, ನಾವೇನು ಬಾಬಾ ಸಾಹೇಬ್ ನಿಜವಾಗ್ಲೂ ಹೇಳಿದ್ರು ಸೈಂಟಿಫಿಕ್ಕಾಗಿ ನಾವು ಹೋಗ್ಬೇಕು ಅಂತ ಆ ದಾರಿನಲ್ಲಿ ನಾವು ಹೋಗ್ತಾ ಇಲ್ಲ. ಇದು ದುರಂತ ನೋಡಿ. ಶೆಡ್ಯೂಲ್ ಕಾಸ್ಟ್, ಪರಿಶಿಷ್ಟ ಜಾತಿ ಅನ್ನೋದು ಪದ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟು 1935ನಲ್ಲಿ ಬಂತು. 1935ನಲ್ಲಿ ಅದಾದಮೇಲೆ ನಮ್ಮ ಸಂವಿಧಾನದಲ್ಲಿ ಅದು ಬರೆದಿದ್ದಾರೆ, ಕಾನ್ಸ್ಟಿಟ್ಯೂಷನಲ್ಲಿ ಇದೆ ಶೆಡ್ಯೂಲ್ ಕಾಸ್ಟ್. ಅದ್ರ ಕೆಳಗಡೆ ಅದು ಬರೀ 3 ಉದ್ದೇಶದಿಂದ ಆ ಹೆಸರನ್ನ ನಮಗೆ ಇಟ್ಟಿದ್ದಾರೆ. 3 ಉದ್ದೇಶದಿಂದ ನಮ್ಮ ಶೆಡ್ಯೂಲ್ ಕಾಸ್ಟ್ ಅಂತ ಕರೀತಾರೆ. ಒಂದು ಮೀಸಲಾತಿ ವಿಚಾರ, ಎರಡನೇದು ರಕ್ಷಣೆ ಸಿಗಬೇಕು ಅಂತೇಳಿ, ಇನ್ನೊಂದು ಅಭಿವೃದ್ಧಿಗಾಗಿ. ಈ 3 ಕಾರಣಕ್ಕೆ ನಮ್ಮ ಶೆಡ್ಯೂಲ್ ಕಾಸ್ಟು, ನಮ್ಮ ದಲಿತರು ಅಂತ ಗುರುತಿಸ್ತಾ ಇದ್ದಾರೆ. ಈ 3 ಬೆನಿಫಿಟ್ ನಮ್ಗೆ ಸಿಕ್ಕಿಲ್ಲ ಅಂದರೆ ಅರ್ಥ ಇದೆಯಾ? ನಾವು ಶೆಡ್ಯೂಲ್ ಕಾಸ್ಟ್ ಅಂತ ಅನ್ಕೊಳಕ್ಕೆ, ಇಲ್ಲ ದಲಿತರು ಅಂತ ಅನ್ಕೊಳಕ್ಕೆ, ಇದರಲ್ಲಿ ಅರ್ಥ ಇಲ್ಲವೇ ಇಲ್ಲ. ಅಂದರೆ ಇವತ್ತು ಮೀಸಲಾತಿ ನೋಡಿ, ಮೀಸಲಾತಿ ಏನಾಗಿದೆ, 101 ಜಾತಿ ಸೇರಿಸಿದ್ದಾರೆ ರಿಸರ್ವೇಷನಲ್ಲಿ. ಅದರಲ್ಲಿ 101 ಜಾತಿಗೆ ಡಿವೈಡ್ ಆಗಿ ನಮ್ಮ ನಿಜವಾದ ಅಸ್ಪೃಶ್ಯರು ನಿಜವಾಗ್ಲೂ ಯಾರು ತಲುಪಬೇಕೋ ಅಂಥವ್ರಿಗೆ ತಲುಪೋಷ್ಟಲ್ಲಿ ನಿಮ್ಗೇನು ಅನಿಸಿದೆ? ನಮಗೆ ಮೀಸಲಾತಿ ಬೆನಿಫಿಟ್ ಸಿಗ್ತಾ ಇದೆಯಾ? ಬೆನಿಫಿಟ್ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ಸಿಕ್ಕಿದ್ರೂ ಒಂದು 1,000 ಪೋಸ್ಟ್ ಇರ್ಬೋದು. ಒಂದು ಏನು ಹೇಳ್ತಾರೆ, ಒಂದು ಡಿಪಾರ್ಟ್ಮೆಂಟಲ್ಲಿ ತಗೊಳ್ಳೋಣ, 1,000 ಪೋಸ್ಟ್ ಇದೆ ಅಂತ. ಅಷ್ಟು ಫಿಲ್ ಮಾಡೋಷ್ಟರಲ್ಲಿ ನಮ್ಮ ಜಾತಿನಲ್ಲಿ ಎಷ್ಟು ಜನ ಫಿಲ್ ಮಾಡೋಕ್ಕೆ ಸಾಧ್ಯ? ಅದರಲ್ಲಿ ಎಷ್ಟು ಪ್ರಮೋಷನ್ಸ್ ಆಗುತ್ತೆ? ಪ್ರಮೋಷನ್ಸ್ ಆದಮೇಲೂ ಆ ಸ್ಥಾನ ಸಿಕ್ಕಾದ್ಮೇಲೆ ಎಷ್ಟು ಜನ ಬಂದು ವಾಪಸ್ ನಮ್ಮ ಸಮಾಜಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕು. ಅಂದರೆ ಮೀಸಲಾತಿ ಈ ವೈಯಕ್ತಿಕವಾಗಿ ಬೆನಿಫಿಟ್ ಆಗಿರ್ಬೋದು, ಅಂಥ ಜನ ಎಷ್ಟು ಜನ ನಮ್ಮ ಸಮಾಜಕ್ಕೆ ಬಂದು ಹೆಲ್ಪ್ ಮಾಡ್ತಾರೆ? ನೀವು IASಗಳು ನೋಡಿ, IPSಗಳು ನೋಡಿ, ಇಲ್ಲ ರಾಜಕೀಯ ಮೀಸಲು ಕ್ಷೇತ್ರಗಳು ನೀವು ಪ್ರಶ್ನೆ ಮಾಡಬೇಕಾಗಿದೆ. ನೀವು ಮೀಸಲಾತಿಯಿಂದನೇ ಈ ಕ್ಷೇತ್ರದಲ್ಲಿ ಗೆದ್ದಿದ್ರಿ, ನೀವು ಏನು ಮಾಡ್ತಾಯಿದ್ದೀರಿ ನಮ್ಮ ಸಮಾಜಕ್ಕೆ ಅಂತ ನೀವು ಕೇಳಬೇಕಾಗಿದೆ. ಅದು ರಿಸರ್ವೇಷನ್. ಎರಡನೇದು ರಕ್ಷಣೆ ಅಂತ ಹೇಳಿದಾಗ, ರಕ್ಷಣೆ ಬರೀ ಇವಾಗ ಏನಾಗ್ತಾಯಿದೆ, ನಮ್ಮ ವಕೀಲರು ಸರಿಯಾಗಿ ಹೇಳ್ತಾರೆ ಅದ್ರ ಬಗ್ಗೆ. ಅಟ್ರಾಸಿಟಿ ಕೇಸ್ ಏನಿದೆ, ಎಷ್ಟು ಅಟ್ರಾಸಿಟಿ ಕೇಸ್ ಕೆಳಗಡೆ ಫಸ್ಟು FIRಗಳಾಗುತ್ತೆ, FIR ಆದಮೇಲೆ ಇನ್ವೆಸ್ಟಿಗೇಷನ್ ಆಗುತ್ತೆ, ಇನ್ವೆಸ್ಟಿಗೇಷನ್ ಆದಮೇಲೆ ಏನೋ ಕೋರ್ಟ್ ಕೇಸ್ಗಳಾಗುತ್ತೆ, ಕನ್ವಿಕ್ಷನ್ ಆಗುತ್ತೆ. ಇದರಲ್ಲಿ ಯಾವುದೇ ಇದು ವೋಟ್ ಬ್ಯಾಂಕ್ಗೋಸ್ಕರ ಇದನ್ನು ಉಳಿಸ್ಕೊಂಡು ಬರ್ತಾ ಇದ್ದಾರೆ. ಅಟ್ರಾಸಿಟಿ ಕೇಸ್ ನಿಜವಲ್ಲೂ ಯಾರಿಗೆ ಏನು ಬೆನಿಫಿಟ್ ಆಗ್ತಾಯಿಲ್ಲ. ಎಷ್ಟು ಕನ್ವಿಕ್ಷನ್ ರೇಟ್ ಆಗ್ತದೆ ನೀವು ಯೋಚನೆ ಮಾಡಿ. ಅದೊಂದು. ಮೂರನೇದು, ನಮಗೆ ಏನು ಬೆನಿಫಿಟ್ಸ್ ಸಿಗ್ತಾ ಇದೆಯೋ ಅನುದಾನಗಳು ಅಭಿವೃದ್ಧಿಗೆ. ಉದಾಹರಣೆಗೆ ಇವಾಗಲೇ 11,000 ಕೋಟಿ ಏನು ನಮ್ಮ ಜನಕ್ಕೆ ಸಿಗಬೇಕಾಗಿತ್ತು, ಡೈವರ್ಟ್ ಮಾಡಿ ಫ್ರೀ ಗಿಫ್ಟ್ಸ್ಗೆ ಡೈವರ್ಟ್ ಮಾಡಿದೆ. ಯಾರಾದರೂ ಪ್ರಶ್ನೆ ಮಾಡಿದಾರಾ? ಇಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಗೆ ಬರಬೇಕಾಗಿದ್ದಂಥ ಫಂಡ್ಸು ಎಷ್ಟು ಜನ ನಾವು ತೊಗೊಳ್ತಾ ಇದ್ದೀವಿ, ಎಷ್ಟು ಇನ್ಸ್ಟಿಟ್ಯೂಷನ್ನ ಕಟ್ತಾ ಇದ್ದೀವಿ, ಎಷ್ಟು ವಿಹಾರಗಳು ಕಟ್ತಾ ಇದ್ದೀವಿ, ಏನು ಅಭಿವೃದ್ಧಿ ಆಗ್ತಾಯಿದೆ? ಅಂದರೆ ಈ 3 ಯಾವ ಕಾರಣದಿಂದ ನಾವು ಶೆಡ್ಯೂಲ್ ಕಾಸ್ಟ್ ಅಂತ ಅನ್ನಿಸ್ಕೊಳ್ತಾ ಇದ್ದೀವೋ ಇದೇನು ಪ್ರಯೋಜನಕ್ಕೆ ಬರ್ತಾ ಇಲ್ವಲ್ಲ, ಇನ್ನೇನಕ್ಕೆ ನಾವು ದಲಿತರು ಶೆಡ್ಯೂಲ್ ಕಾಸ್ಟ್ ಅಂತ ಹೇಳ್ಕೊಂಡು ಬರ್ತಾ ಇದ್ದೀವಿ ಅಂತ ಬಾಬಾ ಸಾಹೇಬರು ಆವಾಗಲೇ ಪ್ರಶ್ನೆ ಮಾಡಿರೋದು. ನಾವು ಇನ್ನೂ ಏನೋ ರಾಜಕೀಯದವರು ನಮಗೆ ಭಿಕ್ಷೆ ಕೊಟ್ಟಂಗೆ ಇಟ್ಕೊಂಡು ವೋಟ್ ಬ್ಯಾಂಕ್ ಮಾಡಿಕೊಂಡು ನಿಮಗೆ ಮೀಸಲಾತಿ ಕೊಡ್ತೀವಿ, ರಕ್ಷಣೆ ಕೊಡ್ತೀವಿ, ಅಭಿವೃದ್ಧಿಗೆ ಫಂಡ್ಸ್ ಇದೆ ಅಂತ ಹೇಳ್ಕೊಂಡು ನಮ್ಮನ್ನ ವೋಟ್ ಬ್ಯಾಂಕ್ ಮಾಡಿಕೊಂಡು ಇಟ್ಕೊಂಡು ನಮ್ಮ ಸಮಾಜನ ಹಾಳು ಮಾಡ್ತಾ ಇದ್ದಾರೆ. ಜಾತಿ ವ್ಯವಸ್ಥೆಯಲ್ಲಿ ಇದ್ದರೆ ನಿಜವಾಗ್ಲೂ ಇದು ಮುಂದೆ ನಾವು ಬೆಳೆಯೋಕ್ಕಾಗಲ್ಲ, ಏನೂ ಸಂಘಟನೆ ಮಾಡೋಕ್ಕಾಗಲ್ಲ. ಇದೇ ಕಾರಣಕ್ಕೆ ಒಗ್ಗಟ್ಟಾಗ್ದೇ ನಾವೆಲ್ಲ ಬರೀ ರಾಜಕೀಯ ಮಾತಾಡಿಕೊಂಡು ಬೇರೆ ಬೇರೆ ದಾರಿ ದಿಕ್ಕು ತಪ್ಪಿದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ,
ನೀವು ಬೌದ್ಧ ಧರ್ಮದಲ್ಲಿ ಒಂದಾಗಬೇಕು. ಧಾರ್ಮಿಕವಾಗಿ ಒಂದಾದರೆ ನೋಡಿ, ಧಾರ್ಮಿಕವಾಗಿ ಒಂದಾದರೆ ಈ ಮೂರನ್ನ ತಗೊಳ್ಳೋಣ. ಜಾತಿ ವ್ಯವಸ್ಥೆಯಿಂದ ಈ ಮೂರು ನಮಗೆ ಬೆನಿಫಿಟ್ ಇಲ್ಲ. ಮೀಸಲಾತಿ, ರಕ್ಷಣೆ, ಅಟ್ರಾಸಿಟಿ ಕೇಸ್ಗಳು, ಇಲ್ಲ ಅಭಿವೃದ್ಧಿ ಫಂಡ್ಸ್ ನಮಗೆ ರೀಚ್ ಆಗ್ತಾಯಿಲ್ಲ. ಬೌದ್ಧ ಧರ್ಮಕ್ಕೆ ಒಂದು ವೇಳೆ ನಾವು ಹೋಗ್ತೀವಿ ಅಂತ ತಿಳ್ಕೊಳ್ಳಿ, ಮೀಸಲಾತಿ ಅಂತ ತಗೊಂಡ್ರೆ ಕಾಸ್ಟ್ ಬದಲು ಮೀಸಲಾತಿ ಧಾರ್ಮಿಕ ಅಲ್ಪಸಂಖ್ಯಾತರ ಕೆಳಗಡೆ ನಮಗೆ ಸಿಗುತ್ತೆ. ಧಾರ್ಮಿಕ ಅಲ್ಪಸಂಖ್ಯಾತರು ಅಂದರೆ 4% ಮೀಸಲಾತಿ ಇದರಲ್ಲಿದೆ. ಆವಾಗಲೇ ಇದೆ. ನಾವೇನು ಜಾತಿ ಕೆಳಗಡೆ ಮೀಸಲಾತಿ ತಗೊಳ್ತಾ ಇದ್ದೀವೋ ಅದಕ್ಕಿಂತ ಹೆಚ್ಚು ರಿಲಿಜಿಯಸ್ ಮೈನಾರಿಟಿ ಧಾರ್ಮಿಕ ಅಲ್ಪಸಂಖ್ಯಾತರು ಕೆಳಗಡೆ ನಾವು ತಗೊಳ್ಬೋದು. ಸೇಮ್ ಮೀಸಲಾತಿ. ಆದರೆ ಇದರಲ್ಲಿ ಐಡೆಂಟಿಫೈ ಮಾಡೋದು ಈಸಿ. ಇಲ್ಲಿ ಯಾರು ಬುದ್ಧಿಸ್ಟ್ ಆಗ್ತಾರೆ, ಜಾಸ್ತಿ ಆಗೋದು ನಮ್ಮ ಜನ. ಫಸ್ಟು ನಮ್ಮ ಜನಕ್ಕೆ ತಲುಪುತ್ತೆ. ಆದರೆ SC-ನಲ್ಲಿ ನೀವು ರಿಸರ್ವೇಷನ್ ತೊಗೊಂಡ್ರೆ ಅಲ್ಲಿ ಯಾರಿಗಂತ ಡಿಸ್ಟ್ರಿಬ್ಯೂಟ್ ಆಗುತ್ತೆ? ಬೇರೆಯವರು ಇದ್ದಾರೆ, ಅಸ್ಪೃಶ್ಯರು ಇದ್ದಾರೆ. ಅಸ್ಪೃಶ್ಯರು ಬಿಟ್ಟು ಏನು ಟಚಬಲ್ಸ್ ಕೂಡ SC ಅಂತ ಹೋಗಿದ್ದಾರೆ. ಅವರು ರಿಸರ್ವೇಷನ್ ಬೆನಿಫಿಟ್ ತೊಗೊಳ್ತಾ ಇದ್ದಾರೆ. ಅಂದರೆ ನಮ್ಮ ಜನಾಂಗಕ್ಕೆ ನಿಜವಾಗ್ಲೂ ಯಾರು ತಲುಪಬೇಕು, ತಲುಪ್ತಾ ಇಲ್ಲ. ಆದರೆ ಬೌದ್ಧರಾಗಿ ನಾವು ತಗೊಂಡ್ರೆ ಇದರಲ್ಲಿ 4% ಇದೆ. ಅದೊಂದು ಮೀಸಲಾತಿ ನಮಗೆ ಬೆನಿಫಿಟ್. ಎರಡನೇದು ರಕ್ಷಣೆ ಅಂತ ಹೇಳಿದಾಗ ಇಲ್ಲಿ ನಮ್ಮ ಜಾತಿ ರಕ್ಷಣೆ ಬರೀ ನಮ್ಮ ಊರಿಗೆ, ಇಲ್ಲ ನಮ್ಮ ರಾಜ್ಯಕ್ಕೆ, ಇಲ್ಲ ನಮ್ಮ ದೇಶದವ್ರು ಬೇರೆ ನಮ್ಮ ಒಂದು ಊರಿನಲ್ಲಿ ನಡೆದ ಪಕ್ಕದೂರವರು ಪ್ರೊಟೆಕ್ಷನ್ಗೆ ಬರೋಲ್ಲ. ಆದರೆ ಬೌದ್ಧರಾದರೆ ಇಡೀ ಏನು ಹೇಳ್ತೀರಿ, ಇಡೀ ವಿಶ್ವದಲ್ಲೇ 50 ಕೋಟಿ ಬೌದ್ಧರಿದ್ದಾರೆ. ಇವಾಗ ಮುಸ್ಲಿಮ್ರು ಇವತ್ತೇನಾದರೂ ಒಂದು ಊರಿನಲ್ಲಿ ಅವ್ರ ಮೇಲೆ ಏನಾದರೂ ಅತ್ಯಾಚಾರ ಆದರೆ ಬೇರೆ ದೇಶದವರು ಪ್ರತಿಭಟನೆಗಳಿರ್ತಾರೆ. ಏನಕ್ಕೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ, ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ ಅಂತ ಹೇಳಿ ಮುಸ್ಲಿಮ್ರಿಗೆ ಧಾರ್ಮಿಕವಾಗಿ ಒಂದಾಗಿರೋದ್ರಿಂದ ಅವ್ರಿಗೆ ರಕ್ಷಣೆ ಇರ್ತದೆ. ಹಾಗೆ ನಾವು ಬೌದ್ಧರು 50 ಕೋಟಿ ಜನ ಇಡೀ ಪ್ರಪಂಚದಲ್ಲಿದ್ದಾರೆ. 50 ಕೋಟಿ ಜನ ನಾವು ಬೌದ್ಧರು ಆದರೆ ರಕ್ಷಣೆ ನಮಗೆ ಯಾವ ಕೋರ್ಟ್ ಮೇಲೂ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಮ್ಮ ಪಕ್ಕದವರು ರಕ್ಷಣೆ ಮಾಡ್ತಾರೆ ಅಂತ ನಾವು ಡಿಪೆಂಡ್ ಆಗೋದು ಬೇಕಾಗಿಲ್ಲ. ನಮಗೆ ಬೇರೆ ಬೇರೆ ರಾಷ್ಟ್ರದವರು ಇಂಟರ್ನ್ಯಾಷನಲ್ ಜಸ್ಟಿಸ್ ಏನಿದೆ, ಕೋರ್ಟ್ ಆಫ್ ಇಂಟರ್ನ್ಯಾಷನಲ್ ಜಸ್ಟಿಸ್ ಅಂತ ಹೇಳ್ತಾರೆ, ಅದರಿಂದ ನಮಗೆ ರಕ್ಷಣೆ ಕೊಡ್ತಾರೆ. ಇದು 50 ಕೋಟಿ ಜನ ನಮ್ಮ ಹಿಂದೆ ಇದ್ದಾರೆ ಅಂದರೆ ಯೋಚನೆ ಮಾಡಿ. ಮೂರನೇದು ಅಭಿವೃದ್ಧಿ ಅಂತ ಹೇಳಿದಾಗ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮಹಾಬೋಧಿ ಸೊಸೈಟಿ ಇದೆಯಲ್ಲ, ಬುದ್ಧಿಸ್ಟ್ದು ಮಹಾಬೋಧಿ ಗೊತ್ತಿರಬೇಕು ಎಲ್ಲರಿಗೂ. ಅದರಲ್ಲಿ ಅವರು ಒಂದೇ ಸಂಸ್ಥೆ 10,000 ಕೋಟಿ ಅಷ್ಟು ಆಸ್ತಿನ ಅವರು ಮಾಡ್ಕೊಂಡಿದ್ದಾರೆ. 10,000 ಕೋಟಿ ಒಂದೇ ಸಂಸ್ಥೆ. ಅವರು ಇವಾಗ ಅಷ್ಟು ಒಂದು ಸಂಪತ್ತನ್ನ ಇಟ್ಕೊಂಡು ಇಷ್ಟೊತ್ತಿಗೆ ವಿಹಾರಗಳು ಕಟ್ಟಬೇಕಾಗಿತ್ತು. ಇಲ್ಲಿ ನೆರ್ಗಾತ್ನಲ್ಲಿ ಒಂದು ಬುದ್ಧ ವಿಹಾರ ಇದೆ. ಅವರು ವಿಹಾರ ಏನೋ ಮಾಡ್ಕೊಂಡಿದ್ದಾರೆ, ಆದರೆ ಸುತ್ತಮುತ್ತ ಎಷ್ಟು ಬೌದ್ಧರನ್ನ ತಯಾರಿ ಮಾಡಿದ್ದಾರೆ, ಏನೂ ಕೆಲಸಗಳಾಗ್ತಾ ಇಲ್ಲ. ಒಂದು ಸಂಸ್ಥೆ ಅಷ್ಟು ದುಡ್ಡು ಮಾಡ್ತಾರೆ ಅಂದರೆ ಯೋಚನೆ ಮಾಡಿ. ನಾವೆಲ್ಲನೂ ಬೌದ್ಧರಾಗಿ, ಇದು ಬಾಬಾ ಸಾಹೇಬರು ಕಟ್ಟುವಂಥ ಸಂಸ್ಥೆ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ. ಇಂಥ ಒಂದು ಸಂಸ್ಥೆ ಬೆಳೆಸ್ದೇನೆ ಇವಾಗ ಸ್ವಲ್ಪ ಪ್ರಚಾರಕ್ಕೆ ಬರ್ತಾ ಇದೆ. ಇಂಥ ಸಂಸ್ಥೆ ಒಂದು ರಾಷ್ಟ್ರೀಯ ಮಟ್ಟಕ್ಕೂ ಗುರುತಿಸ್ಕೊಂಡಿದೆ, ಅಂತಾರಾಷ್ಟ್ರೀಯಕ್ಕೂ ಗುರುತಿಸ್ಕೊಂಡಿದೆ. ಬೇರೆ ಬೇರೆ ದೇಶಕ್ಕೆ ಹೋದರೆ ಇದು ಬಾಬಾ ಸಾಹೇಬರು ಕಟ್ಟಿರೋಂಥ ಸಂಸ್ಥೆ ಅಂತೇಳಿ ಅವರು ಫಂಡ್ಸ್ನು ಕೊಡೋಕ್ಕೆ ತಯಾರಿದ್ದಾರೆ. ಕೋಟ್ಯಾಂತರ ರೂಪಾಯಿ ಫಂಡ್ಸ್ ಇದೆ. ನಾವು ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಏನೋ ನಮಗೆ ಭಿಕ್ಷೆ ಕೊಡ್ತಾರೆ, ಬೇರೆ ಕಡೆ ಉಪಯೋಗಿಸಿಲ್ಲ ಅಂದರೆ ನಮಗೆ ಫಂಡ್ಸ್ ಇದೆ, ತಡಿ ಅದನ್ನ ಬಳಸ್ಕೊಡೋಣ ಅಂತ ಆ ರೀತಿ ನಾವು ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಫಂಡ್ಸ್ ಇದೆ. ಇದು ಎಷ್ಟು ಕೋಟಿ ಬೇಕಾದರೂ ನಮಗೆ ಫೀಡ್ ಮಾಡೋಕ್ಕೆ ಹಳ್ಳಿಗೂ ಅವರು ತಯಾರಿದ್ದಾರೆ. ಆ ರೀತಿ ನಮಗೆ ಬೆನಿಫಿಟ್ಸ್ ಇದೆ. ಅದರಿಂದ ಬೌದ್ಧರಾಗೋದ್ರಿಂದ ನಮಗೆ ಬೆನಿಫಿಟ್ಸು. ಜಾತಿ ವ್ಯವಸ್ಥೆಯಲ್ಲಿ ಗುರುತಿಸ್ಕೊಡೋದ್ರಿಂದ ಯಾವುದೇ ಮುಂದೆ ಭವಿಷ್ಯ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವಾಗ ಆವಾಗಲೇ ನೀವು ನೋಡಿದ್ದೀರಿ ಜಾತಿ ಸಂಘಟನೆಗಳು ಎಷ್ಟು ಸಂಘಟನೆಗಳಿದೆ, ಎಷ್ಟು ಬೆನಿಫಿಟ್ಸ್ ಇದೆ, ಏನು ಅಭಿವೃದ್ಧಿ ಆಯಿತು. ಅದು ನೋಡಿದಾಗ ಇನ್ನು ಮುಂದೆ ಏನು ಭವಿಷ್ಯಕ್ಕೇನು ಅದೇ ಸಂಘಟನೆಯಲ್ಲಿ ಹೋಗ್ಬೇಕಾ, ಇಲ್ಲ ನೆಕ್ಸ್ಟು ಬೇರೆ ರೀತಿ ಏನಾದರೂ ಬದಲಾವಣೆಗಳು ಮಾಡಬೇಕಾ? ಆ ರೀತಿ ಸಂಘಟನೆಗಳು ನೋಡಿದ್ದೀವಿ. ನೆಕ್ಸ್ಟು ಇವಾಗ ಒಂದೇ ಬಾಬಾ ಸಾಹೇಬರು ಹೇಳ್ದಂಗೆ ನಾವು ಧಾರ್ಮಿಕ ಸಂಘಟನೆ ಒಂದ್ಸರಿ ಪ್ರಯತ್ನ ಪಡೋಣ. ನಿಮಗೆ ಧಾರ್ಮಿಕ ಸಂಘಟನೆ ಅಂದರೆ ಅರ್ಥ ನಾನು ನಿಮಗೆ ಪಂಚಶೀಲ ಹೇಳಕ್ಕೆ ಬಂದಿದ್ದೀನಿ ಅಂತಲ್ಲ, ಅದು ನಿಮಗೆ ಬಿಟ್ಟಿದ್ದು. ನೀವು ಯಾವ ರೀತಿ ನಿಮ್ಮ ಮನಸ್ಸಲ್ಲಿ ಬುದ್ಧ ಧರ್ಮನ ಅಳವಡಿಸಿಕೊಂಡಿದ್ದೀರೋ ಅದು ನಿಮ್ಮ ಮೇಲೆ ಬಿಟ್ಟಿರೋದು. ಆದರೆ ಸಮಾಜಕ್ಕಾಗಿ ನನ್ನ ಕರ್ತವ್ಯ, ಬಾಬಾ ಸಾಹೇಬರು ಏನು ಹೇಳಿದ್ರು, ಅವರು ಸಮಾಜಕ್ಕಾಗಿ ಮಾಡಿದ್ರು. ಅವರು 6-7 ಲಕ್ಷ ಜನ ಸೇರಿಸಿದಾಗ
ಅವ್ರೇನು ಪ್ರಶ್ನೆ ಮಾಡಿದ್ರು ಎಲ್ಲಾದ್ರೂ ನೀವು ಪಂಚಶೀಲನ ಪಾಲನೆ ಮಾಡ್ತೀರಾ ಇಲ್ಲ ಬೌದ್ಧ ಧರ್ಮನ ಸಂಪೂರ್ಣವಾಗಿ ತಿಳ್ಕೊಂಡಿದ್ದೀರಾ ಅಂತ ಅವ್ರೇನೋ ಪ್ರಶ್ನೆ ಮಾಡಿದ್ರ. ಸಾಮಾಜಿಕ ಮೂವ್ಮೆಂಟ್ ಅಂತ ಸೇರಿಸಿ 6 ಲಕ್ಷ ಜನ ಒಂದೇ ದಿನ ಸೇರಿಸಿ ಅವ್ರನ್ನ ಬೌದ್ಧರು ಮಾಡಿದ್ರು. ಇವತ್ತು ಮಹಾರಾಷ್ಟ್ರದಲ್ಲಿ 65 ಲಕ್ಷ ಜನ ಇದ್ದಾರೆ. ಇವರು ಬೇಕಾದರೆ ಅವ್ರದ್ದೇ ಒಂದು ಸರ್ಕಾರನ ರಚನೆ ಮಾಡ್ಬೋದು, ಅಂಥ ಶಕ್ತಿ ಅವ್ರು ಇಟ್ಕೊಂಡಿದ್ದಾರೆ. ಯಾಕೆ ಇದು ಬೇರೆ ಕಡೆ ಆಗ್ತಾ ಇಲ್ಲ?